ಯಪ್ಪ ಬಸ್ನಾಗಂತೂ ಬರೋಕ್ಕಾಗಲ್ಲ ಕಣ್ರಿ. ಬಿಡಿ ಸೇದೋದು ಯಪ್ಪ ಶೆಕೆ 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 ಮನುಷ್ಯರು ಒತ್ಲಸ್ಕೊಂಡು ನಿಂತ್ಕೊಬಿಟ್ರೆ ಮನುಷ್ಯರು ಒಬ್ರು ಉಸಿರು ಒಬ್ರು ಕುಡಿದ್ಬಿಟ್ರೆ ಶೆಕೆ 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 ಆಗುತ್ತೆ ಹಂಗೇನೆ. ಯಪ್ಪ ಸಖತ್ತ ಶೆಕೆ ಆಗುತ್ತೆ. ಅಯ್ಯೋ ನಾವು ಸುಮ್ಮನೆ ಗಾಡಿಗೆ ಹೋಗ್ಬೇಕಣ್ರಿ. ಗಾಡಿಗೆ ಹೋಗೋಣ ಅಂತ ಅಂದ್ಕೊಂಡೆ, ಅದೇ ಕಾಲು ನೋವಾಗಿತ್ತಲ್ಲ ನೀನು ಅದಕ್ಕೆ ಅತ್ಲಾಗೆ ಬಿಡತ್ತ ಬಸ್ಸಿಗೆ ಹೋಗಿ ಬರೋಣ ಅಂತ ಹೇಳಿ ಬಸ್ಗೆ ಹೋಗೋಣ ಅಂದಿದ್ದು. ಏನು ಮಾಡ್ತೀಯ, ಸುಮ್ಮನೆ ಗಾಡಿ ತಗೊಬೋದೈತಿ. ಬಸ್ನಾಗ ಬರೋ ಸವಾಸಲ್ಲ ನನಗೆ. ಆಲೇನೆ ಈ ಬಸ್ನಾಗ ಓಡಾಡ್ಬೇಕಂದ್ರೆ ಆಗಲ್ಲ, ಗಾಡಿಗೆ ಓಡಾಡಬೇಕು, ಇಲ್ಲಾಂದರೆ ಏನಾನ ಕಾರ್ಗಿರಕ್ಕೆ ಓಡಾಡಬೇಕು. ಹ್ಞೂ ರೀ, ಒಂದು ಕಾರ್ ತೊಗೋಬೇಕು. ಅಯ್ಯೋ ಇವಾಗ ಬೇರೆ ಪ್ರೆಗ್ನೆಂಟ್ ಇದ್ದೀನಿ, ಗಾಡಿಗೆ ಬೇರೆನೇ. ಅದು ಬೇರೆ ನಿಮ್ಮದು ಒಂದು ಸ್ವಲ್ಪ ಎತ್ತರ ಐತೆ ಬೈಕು, ಅದ್ರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರೆಗ್ನೆಂಟ್ ಇರೋರು ಎತ್ತರ ಗಾಡಿಗಿರೋಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಒಂದು ಕಾರ್ ತೊಗೋಬೇಕು. ಕಾರ್ ಆದರೆ ಮಳೆ ಗಾಳಿಗೆಲ್ಲ ಏನಾಗಲ್ಲ, ಎಲ್ಲಿಗೋದ್ರೂ ಬರ್ಬೋದು. ಬೈಕ್ ಆಗಾದರೆ ನೆನಿತೈತೆ. ಸುಮ್ಮನೆ ಬೈಕ್ ಮಾರಿಬಿಟ್ಟು ಒಂದು ಸೆಕೆಂಡ್ ಹ್ಯಾಂಡ್ಲಿ ಒಂದು ಕಾರ್ ತೊಗೊಳ್ಳಿ. ಬಾ ತಗೊಳ್ಳೋಣ. ಏನು ಮಾಡ್ತೀಯ, ಇವಾಗಲೇ ನಮ್ಮನ್ನೆಲ್ಲನ ಬೇಕಾ ಬಿಟ್ಟು ಮಾಡವ್ರೆ. ಇನ್ನು ಅಂಥದ್ರಾಗ ಇನ್ನೊಂದು ಕಾರ್ ತಗೊಬಿಟ್ರೆ ಹೊಟ್ಟೆ ಉರ್ಕೊಂತಾರೆ. ಇನ್ನು ಇವಾಗಲೇ ನಮ್ಮನ್ನು ನೋಡಿ ಜನ ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ ನಮ್ಮೂರಲ್ಲಿ. ನಮ್ಮಪ್ಪ ನಮ್ಮಮ್ಮನೇ ಸಹಿಸ್ಕೊಂಬಲ್ಲ, ನಮ್ಮ ಅಣ್ಣನೇ ಸಹಿಸ್ಕೊಂಬಲ್ಲ, ಇನ್ನು ಬೇರೆಯವ್ರು ಹೆಂಗೆ ಸುಮ್ಮನೆ ಬಿಡ್ತಾರೆ. ಅಮ್ಮನ ಬಾ, ಮಾರಿ ತಕೊಂಬಕ್ಕ ಅವತ್ತು ಬಾ ಸುಗುಣ. ಅದೇ ಓಡ್ ಬಂದವ್ರಿ, ಏನು ಇಕ್ಕವ್ರ ಏನೋ ಗಂಟ. ಬೇಗ ಹಾಕೊಂಡು ಅದೇ ಬಂದಿದ್ದೀನಿ ತಡಿ, ಹೋಗಲ್ಲ ಏಡ ತಿಂತಕ್ಕ. ಸುಮ್ಮನೆ ಕೊಕ್ಕಂಬ್ಲೇಳು ಅಲ್ಲ ಇರ್ಬೇಕಾ ಬೇಡ. ನಿನ್ನ ಮನೆ ಬಾಕ್ಲಿಲ್ಲಮ್ಮಂಗೆ ಓಡ್ ಬಂದವ್ರು ಆಲೇನು. ಅಲ್ಲ ಇವಳು ಬಿಟ್ಟು ಬರಬೇಕಾ, ಇಲ್ಲೇ ನೀನು ಕೆಲ್ಸಕ್ಕೆ ಹೋಗಪ್ಪ ನಿಮ್ಮ ಅಮ್ಮ ಮಾಡಿ ಕೂತೆ ಅಂತ ಹೇಳಲ್ಲ. ಇವಳು ಬರಲಿ ಬಿಡತ್ತ, ಏನೋ ನೋಡ್ಕೊಂಬೇಕು. ನಾನು ನೋಡೋ ಕರ್ತವ್ಯ ನೋಡ್ಕೊಂಬನ. ಸರ್ಗು ಎಲ್ಲಿ ಬೇಸಕ್ಕ ನಾನು, ನನ್ನ ಕೈ ಮೊದಲೇ ಆಗಲ್ಲ. ಅಯ್ಯಪ್ಪ ಇವನಿಗೆ ಎಲ್ಲ ಮುಂದಕ್ಕೆ ತಂದಿಕ್ಬೇಕು. ಬಾಕಿ ಇಕ್ಬೇಕು, ನೀರು ಕೊಡಬೇಕು. ಅವಳು ಗಂಡಗನ ಇಕ್ಕ ನಂಬಲ್ಲ ಇದ್ದು. ಏನನ್ನ ಮಾಡ್ಕೊಂಬೇಳು ಹೋಗು. ನಾನು ಬೀಗ ಹಾಕ್ಯಂಡು ಅದೇ ಬಂದಿದ್ದೀನಿ. ಹೋಗಿ ಬಾಕ್ಲು ನೋಡಿ ಬಾಕ್ಲಕ್ಕೆ ಹೋಗ್ಕೊಂಬ್ಲೇಳು ಶಣ ಕಾತ್ಕೊಂಡು. ನಮ್ಗಂತೂ ಹೋಗು ಎಲ್ಲಿರೋಕ್ಕೂ ಮನಸ್ಸಿಗೇನೋ ಒಂಥರ ಏನಪ್ಪ ನಮ್ಮದು ಮಂಗಾಗುತ್ತೆ. ದೇವ್ರೆ ಪರಮಾತ್ಮ, ನಾವೆಲ್ಲ ಒಂದು ಮನೆ ಮಾಡ್ಕೊಬಿಟ್ರೆ ಆ ಸೈಟಿಂದ ಒಂದು ಬಗೆಹರಿದಿದ್ರಲ್ಲಿ ಕಟ್ಕೊಬೋದಾಯ್ತಪ್ಪ. ಆ ಸೈಟಿಂದೇನು ಬಗೆಹರಿಯಂಗೆ ಇಲ್ಲ. ಕಣ್ಣು ನೋಡಿ ನಾನು ಅಲ್ಗೂ ಹೋಗೋಣ ಅಂದ್ಕೊಂಡೆ ಸುಗುಣ. ಸೈಟಿಂದ ಹೋಗಿ ನೋಡ್ಕೆ ಬರಬೇಕಾಗಿತ್ತು. ಏನು ಮಾಡಿದಾರೋ ಏನೋ ಎತ್ತ ಅಂತ ಹೇಳಿ, ಅದು ಅವ್ರಿಗಾದಂಗೂ ಅಲ್ಲ ನಮ್ಗಾದಂಗೂ ಅಲ್ಲ. ಅಯ್ಯೋ ಹೋಗತ್ಲಾಗ ನಮ್ಗೆ ಆಗಿದ್ರತ್ತ ಸುಮ್ಮನೆ ಮನೆ ಕಟ್ಕೊಂಡತ್ತ ಎಲ್ಲೂ ಹೋಗ್ತಿರಲಿಲ್ಲ. ನಮ್ಮ ಪಾಡಿಗೆ ನಾವು ಇರ್ಬೋದಾಗಿತ್ತ ಅತ್ತ, ಹೆಂಗೆ ಕಟ್ಟಿಸ್ಬೋದಾಗಿತ್ತು. ಈಗ ಪ್ರೆಗ್ನೆಂಟ್ ಇದೀವಲ್ರಿ, ಪ್ರೆಗ್ನೆಂಟ್ ಇದ್ದಾಗ ಮನೆ ಕಟ್ಟೋದೆಲ್ಲ ಮಾಡಬಾರ್ದು. ಬರ್ರಿ ಹೆಂಗೆ ಡೆಲಿವರಿ ಆಗತ್ತಕ್ಕನ ಏನು ಬೇಡ. ಆಮೇಲೆ ಡೆಲಿವರಿ ಆದಮೇಲೆ ನೋಡ್ಕೊಂಬನ ಮನೆಗಿನ ಕಟ್ಟೋದು. ಇವಾಗ ಕಟ್ಟೋಕ್ಕಾಗಲ್ಲ, ಪ್ರೆಗ್ನೆಂಟ್ ಇದ್ದಾಗ ಏನೋ ಕಟ್ಟಲ್ಲ ನೋಡಿ. ಅಯ್ಯೋ ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ ಮರ್ತೇ ಬಿಟ್ಟೆ. ಬರೀ ಇವ್ರದ್ದೇ ಆಯಿತು, ನಮ್ಮಪ್ಪ ನಮ್ಮಮ್ಮರದು. ಇವ್ರದ್ದು ಎಲ್ಲಿಗೂ ಬಗೆಹರಿಯಲ್ಲ, ನಮ್ಮಪ್ಪ ನಮ್ಮಮ್ಮಿಂದಂತೂ. ಹೋಗು ಅವ್ರದ್ದು ಬಗೆಹರಲ್ಲ, ಇವ್ರದ್ದು ಬಗೆಹರಿಯಲ್ಲ. ಸುಮ್ಮನೆ ಆ ಊರ ಕಡೆಗೆ ಹೋಗೋದೇ ಬೇಡ. ಒಂದು ಸ್ವಲ್ಪ ದಿನ ಅವರೇ ಮರ್ತ್ಕೊಂಡವ್ರೆ ಅನ್ಕೋಬೇಕು ಕಣೆ. ಹೋಗ್ಲೇಬಾರ್ದು ಸುಗುಣ. ಬೇಡ ನಡೀರಿ, ಹೋಗೋದೇನು ಬೇಡ. ಹೋದ್ರು ಕಣಮ್ಮ ಅವರು ಮನೆ ತಕ್ಕೋದ್ರು. ಸುಮ್ಮನೆ ಹೋಗ್ಲೇಳ ಚೆನ್ನಾಗಿ ಹೋಗ್ಕೊಂಬ್ಲೇಳ ಕಾತ್ಕೊಂಡು. ಅಲ್ಲ ಅದೇ ಓಡ್ ಬಂದವ್ರು ಆಲೇನಿ. ಇನ್ನು ಹೋಗಿ ಇದ್ದು ಒಂದೆರಡು ದಿನ ಬೋರ್ಬೇಕಾ, ಅದೇನು ಎತ್ತ ಅಂತ ಬಗೆಹರಿಸ್ಕೊಂಡು ಅಲ್ಲೇ ಓಡಲ್ಲೇ ಬಂದವ್ರಿ. ಏನು ಹಂಗೇನಿ ಅದಕ್ಕೇನಿ ಸುಮ್ಮನಿರು. ಬೇಗ ಕೆಮ್ಮಂದ ಇನ್ನಿ ಚೆನ್ನಾಗಿ ಕಾತ್ಕೊಂಡು ಕುಕ್ಕಂಬ್ಲೇಳು. ನೀನು ಹೋಗ್ಬೇಡ, ನಾನು ಇಲ್ಲಿ ಯಾರ ಮಂತಕ್ಕ ಹೋಗಿ ಬರಬೇಕು. ನಾನು ಅವರು ಗುಣಮರ ಮಂತಕ್ಕೆ ಹೋಗಿ ಬ್ಲೌಸ್ ಕೊಟ್ಟು ಬರಬೇಕು. ಗುಣಮ್ಗೆ ಬ್ಲೌಸ್ ಹಾಕಿದ್ದೆ, ಹೋಗಿ ಇಸ್ಕೊಬತ್ತೀನಿ. ಇವ್ರು ಇಲ್ಲಿ ನಿಂತವ್ರೆ. ಮಂಜಮ್ಮ ನಿಮ್ಮ ಮಗಳು ನಿಮ್ಮ ಅಳಿಯ ಹೋದ್ರೆ ಮನೆ ತಕ್ಕೆ ಹೋಗ್ಲಿ. ಸುಮ್ಮನಿರಕ್ಕ, ಏನು ಮನೆ ಇಲ್ಲಮ್ಮಂಗ ಅಲ್ಲೇ ಓಡ್ ಬಂದವ್ರಲ್ಲಕ್ಕ ಅಲ್ಲೇನಿ ಹೋಗಿ ಹೇಳತ್ತ. ಅದಕ್ಕೇನೆ ನಾನು ಬೀಗ ಹಾಕಿ ನಾಳೆ ಬಂದೇನು. ಸುಮ್ಮನೆ ಕುಕ್ಕಂಬ್ಲೇಳು ಬಾಗ್ಲಾಗಿ. ಯಾಕೋ ಎಷ್ಟು ಎಣಿಸ್ತಾರೆ ಗೊತ್ತೇ, ಗಂಡ ಏನು ತಿಬ್ರಾಳನು ಹೇಳತ್ತ. ಅಲ್ಲ ಅಕ್ಕ ಅವಳೇನು ನೋಡ್ಕೊಂತೀನಿ, ಅವನು ಹೋಗಂಗಿಲ್ವಲ್ಲ ಅಕ್ಕ. ಸರ್ ನಾನು ಎಲ್ಲಿ ನೋಡೋಣ ಹೇಳಕ್ಕ. ನೀನು ಕಂಡಂಗೆ ನಮ್ಮ ಮನೆಯಾಗ ಯಾರು ಇದ್ದಾರಕ್ಕ ದುಡಿಯೋರು? ಯಾತರ ಕೈಗಳು ₹1 ಕಳ್ಕೊಂಬಲ್ಲ. ಅವ್ರು ಅರ್ಥ ಮಾಡ್ಕೊಂಬಕಮ್ಮ. ಏನು ತಿದ್ದಿತಾಗಿದ್ರೆ ಆಗಲ್ಲ ಅಂತ ಹೇಳಿ ಹೋಗ್ತಾ ಇರಬೇಕು. ಇಲ್ಲೇ ಸೇರ್ಕೊಂಡ್ರೆ ಆಗಲ್ಲ. ಅವನಿಗೆ ಗೊತ್ತಾಗಲ್ವೇ ನೆಂಟ್ರ ಮನೆಯಾಗಿದ್ದರೆ ಹೆಂಗೆ ಏನು ಅಂತ ಹೇಳಿ. ನನ್ನ ಮೇಲೆ ಎಷ್ಟು ಜೋರು ಮಾಡೋದು ಗೊತ್ತೇ ನಮ್ಮ ಮಾಮ. ಹೆಂಗೆ ಹಂಗೆ ಬಾಯಿಗೆ ಬಂದಂಗೆ ಬೈತೈತೆ. ನಾನೇನು ಕೇಳಲ್ಲ. ನಮ್ಮ ಅಮ್ಮಯ್ಯ ಗತ್ತಿಗೆ ಸುಮ್ಮನೆ ಐತೆ. ನನ್ನ ತನಗಿದ್ರೆ ಏನಿಲ್ಲ, ನಾನು ನಮ್ಮ ಅಮ್ಮನ ಮಾತು ಕೇಳಿ ಸುಮ್ಮನೆ ಇದ್ನಿ. ನಾನೇನ ರೊಚ್ಚಿಗೆ ಎದ್ದು ಬಿಟ್ರೆ ಅಷ್ಟೇ. ನಮ್ಮ ಮಾಮಗೆ ಸರಿಯಾಗಿ ಹೇಳ್ತೀನಿ ನಾನು. ನಮ್ಮ ಹುಡುಗನ ಏನೋ ಡಬ್ರಿಗೆ ಮಕ್ತಾನೆ ಅಂತ ಹೇಳಿ ಬೈತಾನೆ. ಮಕ್ಕ ನೋಡಂಗೆ ಯೋಟಾಗ್ಲೈತಿ ಒಂದು ಅಂತ ಬೈತಾನೆ. ನೋಡಕ್ಕ ಮಕ್ಕ ಆಟಾಗ್ಲೇ ಇರೋದು ನಾವೇನು ಮಾಡೋಣಕ್ಕ? ನಿನ್ನ ಮಕ್ಕ ನೋಡೋ ಯೋಟಾಗೆ ಡಬ್ರಿಗೆ ಆಗೈತೆ. ಡಬ್ರಿಗೆ ಮಕ್ಕ ಇದ್ದಂಗೆ ಐತೆ ಅಂತ ಮಕ್ಕ ಆಗ್ಲಿರೋದಕ್ಕೆ ಡಬ್ರಿಗೆ ಮಕ್ಕ ಅಂತ ಅಂತಾನೆ. ನನಗೆ ಅದಕ್ಕೆ ಮತ್ತು ಅವತ್ತಿಂದ ಬೋಲ್ಸಿಟ್ಟು ಬಂತು. ಇವನೇ ನಿಂತಾನಾಗ್ಯವನೇ ಅಮ್ಮಂಗೆ ಆತು. ನಾನು ಹೇಳ್ತೀನಿ. ಕಳ್ಳ ಅಂದ್ಬಿಡ್ತೀನಿ. ನಾನೇನು ಒಂದೇ ಪಟ್ಟು ನಾನೇನು ಏನಿಲ್ಲ. ನನ್ನ ಸುದ್ದಿಗೆ ಬಂದ್ರಿ. ಸುಮ್ಕಿರಂಗೆ ಮಾತಾಡಬಾರ್ದು ಮಾಮ, ಸುಮ್ಮನಿರಂಗೆ ಮಾತಾಡಬಾರ್ದು. ಅಲ್ಲ ಅವತ್ತು ಮನೆ ಕೇಳಿದ್ದ ಅವನ್ನ. ಮನೆ ಕೇಳಿರೋರು ಇಬ್ಬರು ಸಂಗಿಲ್ವಂತೆ. ನಿದ್ದೋಗಿದ್ನಂತೆ. ನಿದ್ದೋದ್ಮೇಲೆ ಇಬ್ಬರು ಸಂಗಿಲ್ವಂತೆ. ಮನೆ ಕೇಳಿದ್ದು ನಾನು ಹೋಗಪ್ಪ ನಿಮ್ಮ ಮಾಮನ ಇಬ್ಬರು
ತಾನೆ ಅಂತೇಳಿ ಅಡುಗೆ ಆಗಿತ್ತು. ಅವತ್ತು ಸೊಪ್ಪಿನ ನುಚ್ಕೊಣಿ ಸೊಪ್ಪು ತಂದಿದ್ದೆ. ಹೋಗಿ ಸೊಪ್ಪು ತಿಂಬ್ಲಿ ಬಸ್ರೆ ಹಿಂಗ್ಸು ಅಂತ ಹೇಳಿ ನುಚ್ಕೊಣಿ ಸೊಪ್ಪನ ಕಾಯೆಲ್ಲ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿದ್ದೆ. ಕಾಯಿ ಜಾಸ್ತಿ ಹಾಕಲ್ಲ ಅಂತಾಳೆ ಅಂತ ಹೇಳಿ ಒಗ್ಗರಣೆ ಹಾಕಿ ಬಸ್ಸಾರು ಮಾಡಿ ತಾನೆ ಅಂತೇಳಿ ಹೋಗಪ್ಪ ನಿಮ್ಮ ಮಾಮನ ಎಬ್ರುಸು ಅಂತ ಹೇಳಿದ್ದೀನಿ. ಎಬ್ರುಸಿದ್ನಲ್ಲ ಅಂತ ಸಿಟ್ಟಿಗೆ ಇವ್ನು ಎದ್ದು ಏಯ್ ಗೊತ್ತಾಗಲ್ವೇನೋ ನಿನಗೆ ದಬ್ರಿಗೆ ಮಗ್ತಾನೆ ಮನೆ ಕೇಳಿರೋರು ಎಬ್ರಿಸ್ಬಾರ್ದು ಅಂಬೋದು ಗೊತ್ತಾಗಲ್ವೇನೋ ಅಂತೇಳಿ ಬಾಯಿಗೆ ಬಂದಂಗೆ ಬೈತಾನಲ್ಲಕ್ಕ ನಮ್ಮ ಹುಡುಗನ. ಈ ಹುಡುಗೇನೇನು ಅಂಬ್ಲಿಲ್ಲ, ಸುಮ್ಮನೆ ಇವ್ನು ಪಾಡಿಗೆ ಇವ್ನು ಇದ್ದಾನೆ. ಬಂದರು ಜಂಬ ದೌಲತ್ ಮಾಡಬಾರ್ದಮ್ಮ. ಇನ್ನು ನಮ್ಮ ಮನೆಯವ್ರದ್ದೊಂದು ಬಿಟ್ಟು ಅತ್ತೆ ನೀರು ಹೇಳ್ಕೊಡನೇನತ್ತೆ, ಯಾತನ ಬದುಕು ಮಾಡ್ಕೊಡನೇನತ್ತೆ ಅಂತ ಕೇಳ್ಬೇಕು. ನಾನು ಯಾತನ ಇಲ್ಲದ್ದು ತರಕಾರಿ ತರನೇ, ಯಾತನ ಮನೆಗೆ ಎಣ್ಣೆ ಸಕ್ಕರೆ ಟೀ ಸೊಪ್ಪು ತರನೇನತ್ತೆ ಅಂತ ಕೇಳಬೇಕು. ಇಲ್ಲಮ್ಮ ಏನಿಲ್ಲ, ಯಾತೂ ಕೇಳೋದಿಲ್ಲ. ನಾನು ಹೋಗಿನ ಮುಂದಕ್ಕೆ ಉಂಬಕ್ಕೆ ಆಗೈತೆ ಉಣ್ರಿ ಅಂತ ತಿವಿಬೇಕು. ಅವರು ಹೇಳೋದ್ಕೋ ಉಣ್ತಾರೆ. ಹಂಗೆ ಅವಳನ್ನ ಹೇಳಲ್ಲ. ಅವಳನ್ನು ಬಂದಿಕ್ಕಲ್ಲ ಇಬ್ಬರಿಗೂ ನಾನು ಮುಂದಕ್ಕೆ ಇಕ್ಕಬೇಕು, ಬೇಜಾರು ಹಿಡಿಸ್ತಾರೆ. ಹೋಗು ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಹೋಗಿ ಕುಕ್ಕಂಬ್ಳಲ್ಲಿ ಸುಮ್ಮನಿರೋ ಶಣನ. ನನ್ನ ಸುದ್ದಿಗೆ ಬಂದುಬಿಟ್ರೆ ಏನಿಲ್ಲ ನಾಗಂಟೆ, ನಾನು ಸರಿಯಾಗಿ ಹೇಳ್ತೀನಿ. ಸುಮ್ಮನಿರಂಗೆ ಮಾತಾಡ್ಬಾರ್ದು, ಸುಮ್ಮನಿರು ಮಾಮ ಹಂಗೆ ಮಾತಾಡಬಾರ್ದು. ನಾನು ಆಗತ್ತೆ ನಮ್ಮ ಹುಡುಗರು ನಿಲ್ಲಿಸ್ತೀನಿ, ನಮ್ಮ ಹುಡುಗನ್ನ ತಡ್ಕ ಸುಮ್ಮನಿರಪ್ಪ ಅಂತೇಳಿ ಸುಮ್ಮನಿರ್ಸಿದ್ದೀನಿ. ನಮ್ಮ ಹುಡುಗನ ಹಂಗೆ ಬಾಯಿಗೆ ಬಂದಂಗೆ ಬೈತಾನೆ. ಏನು ಹಂಗೇನೆ ಅವ್ನು ಸಾವುಕಾರಕ್ಕೆ ನೋಡಿ ನಾವು ಸುಮ್ಮನಿರ್ಬೇಕೇನಮ್ಮಲ್ಲ. ಇರಲಿ, ನಾನು ಇರೋದಕ್ಕೆ ಬೇಡ ಅಂತಿಲ್ಲ ನಾಗಮ್ಮ, ಜಂಬದ ಮಾತು. ಅವನವು ಒಂಥರ ಅಲ್ಲಿ ಅವ್ರೂರಂಗೆ ಅಪ್ಪ ಅಮ್ಮ ಇನ್ನೊಂದಂಗೆ ಅಂಬಕ್ಕೆ ಬರೋದು, ಏನಾರ ಮಾತಾಡೋದು ಹಂಗೆ. ಅಲ್ಲ ಇವನ್ನ ಅಚ್ಚುಕಟ್ಟಾಗೆ ಹೆಸ್ರು ಹಿಡಿದು ಕರಿಬೇಕಾ ಪ್ರವೀಣ ಅಂತೇಳಿ. ಪ್ರವೀಣ ಅಂತ ಕರಿಯಲ್ಲ. ದಬ್ರಿಗೆ ಮಗ್ತಾನೆ ಅಂತಾನೆ ಮಕ್ಕ ಆಗ್ಲಕ್ಕೈತಲ್ಲ, ಅದಕ್ಕೆ ದಬ್ರಿಗೆ ಮಗ್ತಾನೆ ಅಂತ ಕರಿತಾನಲ್ಲ. ಹಂಗೆ ಕರಿಬಾರ್ದು ಅವನು. ಅದ್ಯಾಕೆ ಹಂಗೆ ಕರಿಬೇಕು? ಬರೀ ಹಂಗೆ ಏನಾನ ಒಂದು ಅಡ್ಡ ಹೆಸ್ರು ಕರಿತಿರುತ್ತ ಮಾಮ. ನಾನು ಹೇಳ್ತೀನಿ ಕರಿಬೇಡ ಕಣ್ ಮಾಮ ಹಂಗೆ ಅಂತ ಹೇಳಿದ್ರೆ, ನಾನು ಅವತ್ತು ಏನು ಮಾಡಲಿ ಊಟ ಮಾಡೋಕ್ಕೆ ಎಬ್ರುಸು ಅಂತ ಅಮ್ಮ ಎಬ್ರುಸಿದ್ಕೆ ಹೆಂಗೆ ಬೈತು, ಒದ್ದೆ ಬಿಡ್ತು ಒಂದೇ ಆಟ. ಎಬ್ರುಸಂಗಿಲ್ವಂತೆ ಅಲ್ಲಿ ಏಳತ್ತಾಯ್ತು, ಊಟ ಮಾಡೋ ಟೈಮ್ ಆಗೈತೆ ನಾಗಂಟಿ. ಊಟ ಮಾಡೋ ಟೈಮ್ ಆದಾಗ ಎಬ್ರುಸಕ್ಕಿಲ್ಲ ಹಂಗೆ. ನಮ್ಮ ಸುಗುಣಕ್ಕನೂ ಹೇಳಲ್ಲ, ಅವಳು ಆಯಪ್ಪ ನಮ್ಮ ಮಾಮನಂಗೆ ಕುಣಿತಾಳೆ. ಏಳತ್ತಾದ್ರೂ ಬರಲ್ಲ, ನಾನು ಎಲ್ಲ ಕೆಲಸ ಐತೆ, ಇನ್ನು ಹೋಗಿ ಬರ್ತೀನಿ. ನಡಿಯಲ್ಲ ಪಾಪ ಹೋಗೋಣ ಸುಮ್ಮನೆ. ಕುಕ್ಕಂಬ್ಲೇಳು ಬಾಗ್ಲ ಕಾತ್ಕೊಂಡು ಕುಕ್ಕಂಡ್ರೆ ಮತ್ತೆ ಗೊತ್ತಾಗೋದು. ಇಬ್ರಿಗೊಂದು ಜಂಬ ದೌಲತ್ ಐತೆ ಅನ್ಬೇಡ ಕಣಿ. ಹೋಗಿ ಬರಾಗತ್ತೆ ಸುಮ್ಮನೆ, ಹೋಗಿ ಬರೋಗ. ಅವ್ರು ಬಂದವ್ರೆ ಸುಮ್ಮನೆ ಕುಕ್ಕಂಬ್ತಾರೆ. ಸುಮ್ಮನೆ ಯಾಕೆ ಇವಾಗ ಹೋಗಿ ಬರೋಗ, ನೀನು ಎಲ್ಲಿ ಹೊರಟ ಇದೆಯಾ ಹೋಗಿ ಬರೋಗು. ಅವ್ರಿಗೆ ಇದ್ದರೆ ಹಂಗೆ ಮತ್ತೆ ಬಂದು ಬುದ್ಧಿ ಕಲ್ಕೊಂಡ್ರೆ ಮತ್ತೆ ಗೊತ್ತಾಗೋದಲ್ಲ. ಸುಮ್ಮನೆ ಇರ್ಬೇಕಾ ಅವನಲ್ಲಿ. ಹೆಂಡ್ತಿ ತೆಗಿದ್ರಾಗುತ್ತೆ, ನಮ್ಮ ಹೆಂಡ್ತಿ ಸೇರ್ಗಿಡ್ಕೊಂಬಂದ್ರೆ ಆಗಲ್ಲ. ಕುಕ್ಕಂಬ್ಲೇಳು ಕಾತ್ಕೊಂಡು ಕುಕ್ಕಂಡ್ರೆ ಮತ್ತೆ ಗೊತ್ತಾಗೋದು. ಜಂಬ ದೌಲತ್ ಮಾಡಿದ್ರೆ ಯಾರು ಕೇಳಲ್ಲ ಅವ್ರದ. ಕಣಮ್ಮ, ಆ ಮಾಮ ನನ್ನ ಹಂಗೆ ಬೈತೈತಿ. ನನ್ನ ಮೇಲೆ ಏನು ಜೋರು ಮಾಡುತ್ತೆ, ನಮ್ಮ ಮನೆಗೆ ಬಂದು ನಮ್ಮ ಮೇಲೆ ಜೋರು ಮಾಡುತ್ತೆ. ನೋಡಿ ಸುಮ್ಮನೆ ಹೇಳ್ತೀನಿ. ಅವನವೇನು ಕೇಳಲ್ಲ ನನ್ನ ಮೇಲೆ. ಅವ್ರ ಅಪ್ಪ ಅಮ್ಮನ ಮೇಲೆ ಜೋರು ಮಾಡ್ದಾಗ ನಮ್ಮ ಮೇಲೆ ಜೋರು ಮಾಡಿದ್ರೆ ಕೇಳಲ್ಲ. ಅವ್ನು ವರ್ಷ ಸುಮ್ಮನೆ ಇರಬೇಕು. ಬಂದರು ಸುಗುಣನ ಗಂಡ ಇಬ್ಬರಳು ಸುಮ್ಮನೆ ಇರಲ್ಲ. ಅದಕ್ಕೇನೆ ಇವರು ಬೀಗ ಹಾಕೊಂಡು ಅದೇ ಹೋಗ್ತಾರೆ, ತಾಯಿ ಮಗ ಇಬ್ಬರಳನು. ಇವರಿಗೆ ಮರ್ಯಾದಿಲ್ಲ, ಅಲ್ಲೇ ಇರ್ಬೇಕಾ, ಮನೆ ಐತಿ. ಇಲ್ಲಿ ಬಂದವ್ರಿ ಏನು ಮಾಡ್ತೀಯಪ್ಪ ಒಬ್ಬೊಬ್ರದೊಂದು ಅಂತಾರೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.